ಧರ್ಮಸ್ಥಳ ವಿಚಾರದಲ್ಲಿ ತನಿಖೆ ಬಹಳ ಗುಣವಾಗಿ ನಡೀತಾ ಇದೆ. ಬಿಜೆಪಿ ಧರ್ಮಸ್ಥಳಕ್ಕೆ ಯಾತ್ರೆಗಳನ್ನು ಕೂಡ ಕೈಗೊಳ್ತಾ ಇದೆ. SIT ತನಿಖೆ ಸರಿ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ನೋಡಿ, ಎಲ್ಲ ವಿಚಾರಗಳಲ್ಲಿ ರಾಜಕೀಯ ಸಲ್ಲದು. ಯಾವಾಗ ತನಿಖೆಗೆ ನಾವು ಆದೇಶ ಮಾಡಿದ್ದೀವಿ, ಈಗ ತನಿಖೆ ಮಾಡಿದ್ದೇ ಸರಿ ತಪ್ಪು ಅನ್ನೋ ಚರ್ಚೆ ಆಗ್ತಾ ಇದೆ. ಇದೆಲ್ಲ ಏನಾಗುತ್ತೆ, ದೂರು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಬೇಕಾಗಿರುವಂಥದ್ದು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರದ ನಡೆ. ಇಂಥ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ. ಅದರ ಜೊತೆಗೆ ಒಂದು ಎತ್ತರಕ್ಕೆ ಬೆಳೆದಂತಹ ಧಾರ್ಮಿಕ ಸಂಸ್ಥೆಯ ಮೇಲೆ ಇಂಥ ಆರೋಪಗಳು ಮಾಡೋದ್ರಿಂದ ಯಾರು ದೊಡ್ಡವರಾಗ್ತಾರೆ ಅನ್ನೋದಲ್ಲ, ಆದರೆ ಇದರ ಹಿಂದೆ ಏನು, ಯಾರ ಕೈವಾಡ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸತ್ಯ ಸಂಗತಿಗಳು, ನಾನು ಸ್ವತಃ ಒಬ್ಬ ಪ್ರಜೆಯಾಗಿ, ನಾನು ಚುನಾಯಿತ ಪ್ರತಿನಿಧಿ ಅಂತ ಹೇಳಲ್ಲ, ಒಬ್ಬ ಪ್ರಜೆಯಾಗಿ ಏನು ನಡೀತಾ ಇದೆ, ಇದರ ಸತ್ಯ ಏನು ಅನ್ನೋದು ತಿಳ್ಕೋಬೇಕಾಗಿರುವಂಥ ಅಗತ್ಯ ನಮಗೂ ಇದೆ. ಷಡ್ಯಂತ್ರ ಇದೆ ಅಂತ ಅನಿಸ್ತಾ ಇದೆ. ನಾನು ಈ ಹಂತದಲ್ಲಿ ಏನು ಹೇಳಕ್ ಹೋಗಲ್ಲ. ಕಾರಣ, ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಂತಿಮ ನಿರ್ಧಾರಕ್ಕೆ ನಾನು ಬರಲ್ಲ. ಸರ್, ಇಂಥ ವಿಚಾರಗಳಲ್ಲಿ ರಾಜಕಾರಣ ದೂರ ಇರಬೇಕು ಅಂತ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕೀಯ ವಸ್ತು ಆಗ್ತಾ ಇದೆ ಅಂತ ಈ ವಿಚಾರ ತಮ್ಮ ಪ್ರಕಾರ? ಖಂಡಿತವಾಗಿ ಕೇವಲ ಧರ್ಮಸ್ಥಳದ್ದು ಒಂದೇ ವಿಚಾರ ಅಲ್ಲ, ಪ್ರತಿಯೊಂದರಲ್ಲೂ ರಾಜಕೀಯ ತರುವಂತಹ, ರಾಜಕೀಯ ಮಿಶ್ರ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇರುವಂಥದ್ರಿಂದಲೇ ನಮಗೆ ತನಿಖೆ ಸ್ಪಷ್ಟವಾದ ರೀತಿಯಲ್ಲಿ ಬರ್ತಾ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಹೇಳಿದ್ದೇವೆ, ಯಾವುದಾದ್ರೂ ಒಂದು ಪ್ರಕರಣ ಆದಾಗ ಯಾರು ಮಾಡ್ಯಾರೆ ಅನ್ನೋದು ಮುಖ್ಯ ಅಲ್ಲ, ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಪತ್ತೆ ಹಚ್ಚಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಅಲ್ಲ, ಬಿಜೆಪಿ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾರಂಥದ್ದು, ಸಮೀರ್ ಅನ್ನುವಂಥ ವ್ಯಕ್ತಿ ಒಬ್ಬ ಅಗ್ರ ವ್ಯಕ್ತಿ, ಹಾಗಾಗಿ ಮುಸ್ಲಿಂ ವರ್ಸಸ್ ಹಿಂದೂ ತರದಲ್ಲಿ ಒಂದು ಅಜೆಂಡಾ ಕ್ರಿಯೇಟ್ ಆಗ್ತಾ ಇದೆ. ನೋಡಿ, ಸಂಸದ ತೇಜಸ್ವಿ ಸೂರ್ಯನ್ ಹೇಳಿದ್ದಾರೆ, ನೋಡಿ, ಸಮೀರ್ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ, CBI ವಹಿಸಿ ಅನ್ನುವಂತ ಮಾತುಗಳು. ಸಮೀರ್ ಇಲ್ಲಿ ನಾನು ಹೇಳುವಂಥದ್ದು, ಯಾರು ಯಾವ ವಿಚಾರದಲ್ಲಿ ಏನು ಬಂದರೂ ಕೂಡ ಇಲ್ಲಿ ಆರೋಪಿ ಅನ್ನೋದು ಬಹಳ ಮುಖ್ಯ. ಆರೋಪ ಯಾರಿಂದ ಎಷ್ಟಿದೆ, ಅವನು ಯಾವ ಜಾತಿಗೆ ಸೇರಿದಾನೆ ಅನ್ನೋದಲ್ಲ. ಅವನು ಸಮಾಜಘಾತಕ ಆಗಿದ್ದರೆ ಅವನು ಸಮಾಜಘಾತಕನೇ, ಅವನಿಗೆ ಜಾತಿ ಮುಖ್ಯ ಅಲ್ಲ. ಸೊ ಹಾಗಾಗಿ ಸ್ಪಷ್ಟವಾದಂತಹ ತನಿಖೆಯ ವರದಿ ಬರೋವರೆಗೂ ಇದರ ಮೇಲೆ ವಿಶ್ಲೇಷಣೆ ಮಾಡುವಂಥದ್ದು ಸರಿ ಬರಲ್ಲ. ನೋಡಿ, ಯಾರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ನಾವು ಕೊಡೋದಲ್ಲ. ಈಗ ಇವನು ಮುಸುಕುದಾರಿ ಇವತ್ತು ಹೇಳಿರುವಂಥದ್ರಲ್ಲಿ ಅನೇಕ ಸುಳುವುಗಳನ್ನ ಕೊಟ್ಟಿದ್ದಾನೆ. ಅವನ್ನ ಯಾರು ಬಳಕೆ ಮಾಡಿಕೊಂಡ್ರು, ಏನಾಯಿತು, ಅದು ಸತ್ಯ ಸಂಗತಿಗಳು ಹೊರಗೆ ಬರಲಿ. ಎಷ್ಟು ಹಣಕ್ಕಾಗಿ ಅವನು ಈ ಕೆಲಸ ಮಾಡಬೇಕಾದ್ರೂ ಏಕಾಂಗಿಯಾಗಿ ಇಷ್ಟೆಲ್ಲ ಅವನು ಮಾಡ್ತಾನೆ ಅಂತ ಹೇಳಿದಾಗ ಅವನಿಗೇನು ಧೈರ್ಯ ಇರಬೇಕು. ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ, SIT ಅವನು ಹೇಳಿದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಅದನ್ನು ಯಾವ ಆಧಾರದಲ್ಲಿ ಅವನ್ನ ಅಷ್ಟು ಪ್ರಮಾಣದಲ್ಲಿ ಒಪ್ಕೊಂಡ್ರು, ಇದೆಲ್ಲವೂ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲೇಬೇಕು. ಸೊ ಹಾಗಾಗಿ ನಮಗೆ ಒಂದು ಮಧ್ಯಂತರ ವರದಿ ಅಥವಾ ಅಂತಿಮ ವರದಿ ಬರೋವರೆಗೂ ನಾವು ಇದರ ಮೇಲೆ ವಿಶ್ಲೇಷಣೆ ಮಾಡೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.